ಇದು ಗೌರಿ ಕಲ್ಯಾಣ ಶುಕ್ರವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಎಂಗೇಜ್ಮೆಂಟ್ ಹಾಲಲ್ಲಿ ಎಲ್ಲರೂ ನಿಂತಿರ್ತಾರೆ. ಅದು ಎಂಗೇಜ್ಮೆಂಟ್ ರಿಂಗ್ ನಾನೇ ತರಬೇಕಾ ಅಥವಾ ಏನು ಎಂಗೇಜ್ಮೆಂಟ್ ಮೆನುನಾ ಅಂತೆಲ್ಲ ಅವರು ಜ್ಞಾನೇಶ್ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ. ಜ್ಞಾನೇಶ್ ಅವರು ಕಾಮಿಡಿ ಮಾಡ್ತಾ ಇರ್ಬೇಕಾದ್ರೆ ಅವರನ್ನು ಜ್ಞಾನೇಶ್ ಅಂತೆಲ್ಲ ಹೇಳ್ತಾನೆ. ಅವ್ರ ಅಪ್ಪಾಜಿ ಬೈತಾನೆ, ಅಯ್ಯೋ ನಿನ್ನ ನೆನಪಿನ ಕಾಯಿಲೆ ಅಂತು ಅಂತ ಅವರಪ್ಪ ಬೈತಾನೆ. ಅವರಮ್ಮನೂ ಸುಮ್ಮನೆ ಫಂಕ್ಷನ್ ನೋಡು ಅಂತೆಲ್ಲ ಅವರಮ್ಮನೂ ಬೈತಾಳೆ. ಅದೇ ಟೈಮಿಗೆ ಅವನು ಅಭಿಲಾಷ್ ಇದಾನಲ್ಲ, ಆ ಹುಡುಗಿ ವೈಷ್ಣವಿಗೆ ಕಮೆಂಟ್ ಮಾಡ್ತಾ ಇರ್ತಾನೆ, ಯು ಲುಕಿಂಗ್ ಸೋ ಬ್ಯೂಟಿಫುಲ್, ಯು ಲುಕಿಂಗ್ ಸೋ ಗಾರ್ಜಿಯಸ್ ಹಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಾನೆ. ಆವಾಗ ಸ್ವಾಮೀಜಿಗಳು ಥ್ಯಾಂಕ್ ಯು ಅಂತ ಹಾಕಿದ್ರೆ ಸ್ವಾಮೀಜಿಗಳು ಕಂಕಣ ಕಟ್ರಿ ಅಂತೆಲ್ಲ ಹೇಳ್ತಾನೆ. ತಗೊಳ್ಳಿ ಇದು ಹುಡುಗಿ ಕಟ್ಟಿ ಅಂತ ಆ ಹುಡುಗಿ ಕಂಕಣ ಕಟ್ಟೋ ಬಲಗೈ ಕಟ್ಟೋಣ. ಆ ಹುಡುಗಿ ಕಂಕಣ ಕಟ್ಟೆ. ಆಮೇಲೆ ಆ ಹುಡುಗಿಗೆ ವೈಷ್ಣವಿ ಅವರಿಗೆ ಕೂಡ ಸ್ವಾಮೀಜಿಗಳು ಬಲಗೈಗೆ ಕಟ್ಟಮ್ಮ ಅಂತೆಲ್ಲ ಹೇಳ್ತಾರೆ. ಬಲಗೈಗೆ ಕಂಕಣ ಕಟ್ತಾ ಇರ್ತಾರೆ. ಆವಾಗಿದ್ದು ಆಶಾ ಅವರಿದ್ದು ವಿವೇಕ್ ಹೋಗಪ್ಪ ನಿಶ್ಚಿತಾರ್ಥಕ್ಕೆ ಅಂತ ತಂದಿರೋ ಹೂವು ಎಂಗೇಜ್ಮೆಂಟಿಗೆ ತಂದಿರೋದು ಹಾರ ಇದ್ದಾವಲ್ಲ ಅವು ತೊಗೊಂಬ, ಇಲ್ಲಾಂದರೆ ಮತ್ತೆ ನಾವೇ ತಪ್ಪು ಮಾಡೀವಿ ಅಂತ ಹೇಳ್ತಾಳೆ. ನಿಮ್ಮ ಮತ್ತೆ ಹೋಗ್ಬಾಪ ಚೀರಾಡ್ತಾನೆ. ಹಾಂ ಸರಿ ಅತ್ತೆ, ಸರಿ ಚಿಕ್ಕಮ್ಮ ಅಂತ ಬರ್ತಾನೆ. ಬಂದು ರೂಮೊಳಗೆ ನೋಡ್ತಾನೆ. ಪುಣ್ಯವತಿ ಅಂತ ರೂಮ್ ತುಂಬ ಹಾರಿಸ್ತಾನೆ. ನಾನೇ ದೇಕ ಪುಣ್ಯವತಿನ ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ ಬಿಡು ಅಂತೆಲ್ಲ ಹೇಳಿ ಇಲ್ಲಿದ್ದ ಹಾರ ತೊಗೊಂಡೋಗ್ಬೇಕು. ನಾನು ಹಾರ ಈ ಕಡೆ ಇವ್ರ ಮನೇಲೂ ಎಂಗೇಜ್ಮೆಂಟ್ ನಡೀತಾ ಇರ್ತದೆ. ಮೋನಿಕಾ ಅವ್ರ ಮನೇಲೂ ಮೋನಿಕಾಂತ ಎಂಗೇಜ್ಮೆಂಟ್ ನಡೀತಾ ಇರ್ತದೆ. ಮೋನಿಕಾನು ಆಳ್ತಾ ಇರ್ತಾಳೆ. ಅವ್ರು ಬಂದರೆ ವೆಲ್ಕಮ್ ಮಾಡೋದು ಅದೆಲ್ಲ ಎಂಗೇಜ್ಮೆಂಟ್. ಮತ್ತು ಈ ಕಡೆ ಇವ್ರ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವ್ರ ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಾಗ ಹಾರ ವಿವೇಕ್ ಹಾರ ತಂದು ಕೊಟ್ಟಿರ್ತಾನಲ್ಲ, ಹಾರ ಬದಲಿಸ್ಕೊಳಕ್ಕೆ ಹೇಳ್ತಾರೆ. ಹಾರ ಬದಲಿಸ್ಕೊಳ್ಳಿ ಒಬ್ರಿಗೊಬ್ರು ಅಂತಂದಾಗ ಫಸ್ಟು ಅಭಿಲಾಷ್ ಹಾರ ಹಾಕ್ತಾನೆ. ಆಮೇಲೆ ನೆಕ್ಸ್ಟ್ ವೈಷ್ಣವಿನೂ ಹಾರ ಹಾಕ್ತಾ ಒಬ್ರಿಗೊಬ್ರು ಖುಷಿ ಪಡ್ತಾನೆ. ಆಮೇಲೆ ಎಲ್ಲರಿಗೂ ಅಕ್ಷತೆ ಕಾಳು ಕೊಡಮ್ಮ, ಪ್ರತಿಯೊಬ್ಬರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಮನೆಯವ್ರಿಗೆ ಕೊಡು ಅಂತೆಲ್ಲ ಹೇಳಿದೆ. ಆವಾಗ ಅವರ ಮದುಮಗನ ತಾಯಿ ಚಂಚಲ ಅವರು ಪ್ರತಿಯೊಬ್ಬರಿಗೂ ಅಕ್ಷತೆ ಕಾಳು ಕೊಡ್ತಾರೆ. ಅಜ್ಜಿಗೂ ಮತ್ತು ಆಮೇಲೆ ಅವ್ರ ಇನ್ನೊಬ್ಬ ಅತ್ತಿಗೆಗೂ ಎಲ್ಲರಿಗೂ ಅಕ್ಷತೆ ಕಾಳು ಕೊಡ್ತಾರೆ. ಪ್ರತಿಯೊಬ್ಬರು ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಅಂತೆಲ್ಲ ಹೇಳ್ದೆ. ಇವರು ನಮಸ್ಕಾರ ಮಾಡಾಗ ವೈಷ್ಣವಿ ಮತ್ತು ಅವರ ಎಂಗೇಜ್ಮೆಂಟ್ ಆಗ್ತಾ ಇರೋ ಹುಡುಗ ಇಬ್ಬರು ಕೈ ಮುಗಿತಾರೆ. ಇವಾಗ ಫಸ್ಟ್ ಆಶಾನ ಗಂಡ ಬಂದು ಅಕ್ಷತೆ ಕಾಳು ಹಾಕ್ತಾರೆ. ಆಮೇಲೆ ಸರಿತಾ ಅವರ ಹಸ್ಬೆಂಡ್ ಬಂದು ಅಕ್ಷತೆ ಕಾಳು ಹಾಕ್ತಾರೆ. ಆಮೇಲೆ ಅಜ್ಜಿನೂ ಹಾಕ್ತಾರೆ. ಆಮೇಲೆ ಅವಾಗ ಆಶಾ ಅವರು ಕೇಳ್ತಾರೆ, ಅಲ್ಲಪ್ಪ ಎಲ್ಲರ ಈ ಕಡೆಯಿಂದನೂ ಅಕ್ಷತೆ ಕಾಳು ಹಾಕ್ತಾರೆ. ಅವ್ರ ಅಮ್ಮನೂ ಅವರೆಲ್ಲ ಅಕ್ಷತೆ ಕಾಳು ಹಾಕಿದ್ವಿ. ಆಶಾ ಅವ್ರು ಕೇಳ್ತಾರೆ, ಅಲ್ಲಪ್ಪ ವಿವೇಕ್ ಗೌರಿನೇ ಕಾಣಿಸ್ತಾ ಇಲ್ಲಲ್ಲ ಅಂತೆಲ್ಲ ಹೇಳಿ, ಅದು ಚಿಕ್ಕಮ್ಮ ಎಂಗೇಜ್ಮೆಂಟ್ ಬೇಕಾಗಿರೋ ಒಂದು ಸಾಮಾನು ಬಿಟ್ಟು ಬಂದಿದ್ರು ತರಕ್ಕೆ ನಾನೇ ಕಳಿಸಿದೆ ಅಂತೆಲ್ಲ ಹೇಳಿದೆ. ಸರಿ ಅಲ್ಲಪ್ಪ ಒಬ್ಬರನ್ನ ಯಾಕೆ ಕಳಿಸಿದ್ದೀನಿ, ನಮ್ಮ ಮನೇಲಿ ಬೇಕಾದಷ್ಟು ಆಳೆಲ್ಲ ಇದ್ದರು, ಯಾರನ್ನ ಒಬ್ಬರನ್ನ ಕಳಿಸ್ಬೇಕಿಲ್ಲ ಅಂತ ಜ್ಞಾನೇಶ್ ಹೇಳಿದಾಗ ಆ ಕಡೆ ಇವರು ಆಶಾ ಅವ್ರ ಮಗಳು ನಾನು ನೋಡಿಲ್ಲ ಅಮ್ಮ, ತುಂಬ ಹೊತ್ತಾಯಿತು ಅಂತೆಲ್ಲ ಹೇಳ್ತಾರೆ. ಕಾಣೆ ಆಗಿದ್ದಾಳೆ ಅದೇನು ಹೊಸದ ಅಂತಂದರೆ ಅವರು ಮದುಮಗಳು ವೈಷ್ಣವರಮ್ಮ ಏನಿದು ಕಾಣೆ ಆಗಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಅವಳು ತುಂಬ ಸಂಸ್ಕೃತಿ ಇರೋ ಹುಡುಗಿ, ತುಂಬ ಟ್ರೆಡಿಷ್ನಲ್ ಆಗಿರೋ ಹುಡುಗಿ ಅಂತೆಲ್ಲ ಅವರು ಹೇಳ್ತಾರೆ. ಇಲ್ಲಪ್ಪ ನೀನು ನಮ್ಮ ಮನೇಲಿ ಇಷ್ಟೊಂದು ಕಾಳೆಲ್ಲ ಇದ್ದಾಗ ನೀನು ಇದಕ್ಕೆ ಗೌರಿನ ಒಬ್ಬರನ್ನೇ ಕಳಿಸಿ ಅಂದರೆ, ಇಲ್ಲ ನನ್ನ ಮಗ ಶ್ಯಾಮ್ನವ್ರ ಜೊತೆ ಕಳಿಸ್ಬೇಕಿಲ್ಲ ಅಂತ ಜ್ಞಾನೇಶ್ ಹೇಳಿದಾಗ ಹೋಗಿರಬೇಕು ಅಂತ ಅನಿಸುತ್ತೆ ಅಂತಂದ್ರೆ ಆವಾಗ ವಿವೇಕ್ ಅವರಪ್ಪ ಬೈದು ಬಿಡ್ತಾನೆ, ಹೋಗಿರಬೇಕು ಅಂತೆಲ್ಲ ಹೇಳ್ತೀಯ ಬಟ್ ನಾಟ್ ಶೋರ್ ಯು ಅಂತ ಅವ್ರ ಅಪ್ಪಾಜಿ ಸಿಟ್ಟು ಮಾಡಿದಾಗ ಅವಾಗ ಸರಿತಾಗೂ ಕೋಪ ಬಂದಿರುತ್ತೆ. ಯಾಕಂದರೆ ಇಲ್ಲಿ ವಿವೇಕ್ ತಡವರಿಸೋದು ನೋಡಿ ಅಭಿಲಾಷಿದ್ದು ವಿವೇಕ್ ಇಷ್ಟೊಂದು ತಡವರಿಸ್ತಾ ಇದ್ದಾನಲ್ಲ, ಏನಿರ್ಬೋದು, ಎಂಗೇಜ್ಮೆಂಟ್ ದಿವಸ 10 ಪಟ್ಟು ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅಮ್ಮನ ಮುಂದೆ, ನಮಗೆ ಏನಾದರೂ ಆಪತ್ತು ಮಾಡೋಕ್ಕೆ ಹೋಗಿದ್ದಾಳ ಅಂತೆಲ್ಲ ಅಭಿಲಾಷ್ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ವೈಷ್ಣವಿದ್ದು ಅಭಿಲಾಷ್ ಏನಿದು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ, ಇಲ್ಲ ಏನು ಟೆನ್ಷನ್ ಇಲ್ಲ, ಬೇರೆ ಆಲೋಚನೆಯೂ ಬರೋಂಗಿಲ್ಲ, ಯಾಕಂದರೆ ನಿನ್ನಂಥ ಹುಡುಗಿ ದೇವತೆ ಥರ ಅಲಂಕಾರ ಮಾಡಿಕೊಂಡು ಪಕ್ಕ ನಿಂತಾಗ ಯಾವ ಗಂಡಸಿಗಾದರೂ ಇನ್ನೊಂದು ಆಲೋಚನೆ ಬಂದೇ ಬರುತ್ತಾ ಅಂತೆಲ್ಲ ಆ ಹುಡುಗಿ ಹತ್ರ ಡವ್ ಮಾಡ್ತಾನೆ. ಆಮೇಲೆ ಅವರಮ್ಮ ಅಪ್ಪ ಅಜ್ಜಿ ಸ್ವಲ್ಪ ಪ್ರೆಸ್ ಅವ್ರಿಗೆಲ್ಲ ಕರೆಸಿದ್ದೀನಿ, ನಾನೇ ಸ್ವಲ್ಪ ಒಂದೇ ಒಂದು ಸಣ್ಣ ಬೈಟ್ ಕೊಡೋಣ, ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಆವಾಗ ವೈಷ್ಣವಿ ಅಂತೆಲ್ಲ ಹೇಳಿದ್ರೆ ಅಜ್ಜಿ ಮತ್ತು ಇವರೆಲ್ಲ ಮುಂದೆ ಬರ್ತಾರೆ. ಮೀಡಿಯಾದವ್ರ ಮುಂದೆ ಮಾತಾಡಬೇಕು ಅಂತೆಲ್ಲ ಹೇಳಿ ಬಂದಾಗ ಈ ಕಡೆ ವಿವೇಕಿದ್ದು ಅವ್ರ ಚಿಕ್ಕಪ್ಪ ಜ್ಞಾನೇಶನ್ ಫೋನ್ ಕೊಡಿ ಚಿಕ್ಕಪ್ಪ ಅಂತ, ಫೋನು ಅವಾಗೇ ಕೊಟ್ಟನಲ್ವ ಅಂತಂದರೆ, ನೀವು ಕೊಟ್ಟರೆ ನಾನು ಮತ್ತೆ ನಿಮ್ಗೆ ವಾಪಸ್ ಕೊಟ್ಟೆ ಅಂತ, ಏನು ಕೊಟ್ಟಿಲ್ಲ, ಮರ್ವಿನ ಕಾಯಿಲೆ ನನಗೆ ಅಂತ ಇದೆನಾ, ಇದು ಫೋನಿಗೆ ಇದ್ದಂಗೆ ಮೆಮೊರಿ ಕಾರ್ಡ್ ಥರ ಸಿಮ್ ಥರ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಯಾವಾಗ ಬೇಕು ಅವಾಗ ಹಾಕೋದಂಗೆ ಚೆನ್ನಾಗಿದೆ. ಆಮೇಲೆ ವಿವೇಕ್ ಫೋನ್ ತೊಗೊಂಡು ಕೆಳಗಡೆ ಬರ್ತಾನೆ, ಮಾತಾಡೋಣಂತ ಫೋನ್ ಮಾಡಿದಾಗ ಫೋನ್ ನಾಟ್ ರಿಸೀವಲ್ ಬರುತ್ತೆ. ಫಸ್ಟ್ ಇವಳು ಫೋನ್ ಮಾಡಿದಾಳ ಗೌರಿ ಅಂತ ಚೆಕ್ ಮಾಡ್ತೀನಿ ತಡಿ ಅಂತ ಹೇಳಿದ್ರು. ಇವಳೆಲ್ಲೇ ಮಾಡ್ತಾಳ, ಅಹಂಕಾರದವಳು, ತುಂಬ ಅಹಂಕಾರದವಳು, ಮಾಡಲ್ಲ ನಾವೇ ಮಾಡಬೇಕು ಅಂತೆಲ್ಲ ಹೇಳಿ
ಆವಾಗ ಫೋನ್ ಮಾಡಿ ಕೇಳ್ತಾನೆ, ಎಲ್ಲಿ ನಾಟ್ ರೀಚಬಲ್ ಅಂದರೆ ಏನಂತ ಅರ್ಥ ಗೊತ್ತಾ ನಿನಗೆ, ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಮ್ಮಿಂದ ದೂರ ಇದ್ದಾರೆ ಅವರು ಅಂತ ಅವ್ರ ಚಿಕ್ಕಪ್ಪ ಇನ್ನಿಷ್ಟು ಅವನಿಗೆ ಟೆನ್ಷನ್ ಆಗಂಗೆ ಹೆದರಿಸ್ಬಿಡ್ತಾನೆ. ಆಮೇಲೆ ಫೋನ್ ರಿಂಗ್ ಆಗ್ತದೆ, ಅವ್ರು ತೆಗಿತಾಳೆ. ಪುಣ್ಯವತಿ ಎಲ್ಲಿ ಇದೆಯಾ ನೀನು, ಫೋನ್ ಮಾಡಿದರೆ ರಿಸೀವ್ ಮಾಡೋಕ್ಕೆ ಬರೋ, ಒಂದ್ಸಲ ನಾಟ್ ರೀಚಬಲ್, ಒಂದ್ಸಲ ಸ್ವಿಚ್ ಆಫು, ನಮ್ಗೆ ಎಷ್ಟು ಟೆನ್ಷನ್ ಆಗುತ್ತೆ, ನನಗೆ ಎಷ್ಟು ಭಯ ಆಗುತ್ತೆ, ನಿನಗೇನು ಗೊತ್ತು ಅಂತೆಲ್ಲ ಹೇಳಿದಾಗ ಆವಾಗ ಪುಣ್ಯವತಿ ಅಂದರೆ ಗೌರಿ ಅವ್ರು ಇರ್ತಾರಲ್ಲ, ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇರೋ, ಇದೆಲ್ಲ ನನ್ನ ಮೇಲೆ ಕಾಳಜಿಗೂ ನೀವು ಎದಕ್ಕೂ ಮಾಡ್ತಾ ಇದ್ದ, ನಮಗೆ ಇಲ್ಲಿ ನೀನು ಒಬ್ಬಾಕಿನೇ ಕಳಿಸಿ ಎಷ್ಟು ಟೆನ್ಷನ್ ಆಗ್ತಾಯಿದೆ ನನಗೆ ಗೊತ್ತು, ನೀನೇನು ತಮಾಷೆ ಆಗಿದೆ ನಿನಗೆ ಅಂತೆಲ್ಲ ವಿವೇಕ್ ಬೈತಿರ್ತಾನೆ. ಸಾಕು ಸರ್, ನಾನು ಇವತ್ತೇ ಅಗ್ನಿ ಪರೀಕ್ಷೆಯಿಂದ ನಾನು ಏನಾದರೂ ಫೇಲ್ ಆದರೆ ನಾನು ಈ ಮನೆಯಿಂದ ಹೊರಗಡೆ ಹೋದರೆ ನೀವು ನನ್ನ ಮೇಲೆ ಇಟ್ಟಿರೋ ಎಷ್ಟು ಪ್ರೀತಿ ಕಾಳಜಿನೇ ನಾನು ಇಷ್ಟೆಲ್ಲ ನೆನೆಸ್ಕೊಂಡು ಜೀವನ ಪೂರ್ತಿ ಹಾಗೆ ಇದ್ದುಬಿಡ್ತೀನಿ ಸರ್, ನಿಮ್ಮ ನೆನಪಲ್ಲೇ ಇರ್ತೀನಿ ಸರ್ ಅಂತೆಲ್ಲ ಹೇಳ್ತಿರ್ತಾರೆ. ಅದು ಗೌರಿಗೂ ಖುಷಿ ಆಗುತ್ತೆ, ಯಾಕಂದರೆ ವಿವೇಕ್ ತುಂಬ ಪ್ರೀತಿಸ್ತಾ ಇದ್ದಾನ ಅಂತೆಲ್ಲ. ಬಟ್ ಇವರಿಬ್ಬರ ಮಧ್ಯದಲ್ಲಿ ಅದು ಒಂದೇ ಅಭಿಲಾಷೆಯಿಂದನೇ ಇದೆಲ್ಲ ಪ್ರಾಬ್ಲಮ್ ಆಗಿರುತ್ತಲ್ಲ, ಹಾಗಾಗಿ ಇದನ್ನು ಪತ್ತೆ ಹಚ್ಚೋಕ್ಕೆ ಬಂದಿರ್ತಾಳೆ ಅವಳು, ಗೌರಿ ಅವರು ಬಂದಿರ್ತಾರೆ. ಇದೇ ಸಲುವಾಗಿ ವಿವೇಕ್ನ ತುಂಬ ಟೆನ್ಷನ್ ಆಗಿ ಫೋನ್ ಮಾಡಿದ, ಬೈದಾಗೆಲ್ಲ ಕೇಳಿಸ್ಕೊಂಡು ಖುಷಿ ಪಡ್ತಾನೆ ಇದೆ. ಒಟ್ಟು ನೀನು ಸೇಫ್ ಆಗಿದೆಯಾ ಅಂತ ವಿವೇಕ್ ಕೇಳಿದಾಗ, ಹಾಂ ಸರ್ ಸೇಫ್ ಆಗಿದ್ದೀನಿ ನಾನು ಅಂತೇಳಿ. ಶೋರ್ ಹೇಳ್ಬೇಕು, ನಿಜ ಹೇಳು, ಸೇಫ್ ಆಗಿದೆಯಾ, ನನಗೇನು ಟೆನ್ಷನ್ ಭಯ ಆಗುತ್ತೆ, ಆರಾಮಿದೆಯಾ ಅನ್ನೋ, ಆರಾಮಿದ್ದೀನಿ ಸರ್, ನೀವೇನು ಟೆನ್ಷನ್ ತೊಗೊಬೇಡಿ, ನೀವು ಫಂಕ್ಷನ್ ಎಂಜಾಯ್ ಮಾಡಿ, ಫಂಕ್ಷನ್ ಕಡೆ ನೀವು ಕೇರ್ ತೊಗೊಳ್ಳಿ ಅಂತೆಲ್ಲ ಹೇಳಿ. ಈ ಕಡೆ ಮೀಡಿಯಾದವ್ರು ಬಂದಿದ್ದಾರೆ. ಈ ಕಡೆ ಮೀಡಿಯಾದವ್ರು ಬಂದಾಗ, ಸರ್ ನಾವು ಇನ್ಸೈಡ್ ಒಂದು ನ್ಯೂಸ್ ಕೇಳಿದ್ವಿ, ಕಂಗ್ರ್ಯಾಚುಲೇಷನ್, ಸಾವಿರಾರು ಕೋಟಿ ಹೊಡೆತಿ ಅದನ್ನ ಮದುವೆ ಆಗ್ತಾ ಇದ್ದೀರಿ ಅರುಂಧತಿಗೂ ಒಂದು ಸ್ಮೈಲ್ ಇರುತ್ತೆ. ಆಮೇಲೆ ಸರ್ ಇದರಿಂದ ನೀವು ಎಷ್ಟು ಕೋಟಿ ಆಸ್ತಿಗೆ ಒಡೆ ಆಗ್ತೀವಿ ಅಂತ ಕೇಳಿದಾಗ ಅದು ಅಂತೆಲ್ಲ ಹೇಳಿದಾಗ ಚಂಚಲಾಗೆ ಖುಷಿ, ಆಶಾ ಮತ್ತು ಅವರು ಸರಿತಾ ಬೇಜಾರಾಗ್ತಾನೆ. ಈ ಕಡೆ ಇದ್ದು ಜ್ಞಾನೇಶ್ ಇದು ನೋಡೋಣ, ಅಭಿಲಾಷ್ ಮುಖ ನೋಡೋಣ, ಬರ್ನ್ ಆಗಿರೋ ಬಲ್ಬ್ ಥರ ಇದೆ ಮುಖ ಅಂತ ಅವ್ರನ್ನ ಜ್ಞಾನೇಶ್ ಸುಮ್ಮನೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಅವ್ರನ್ನ ಬೈತಾನೆ. ಅದೇ ಟೈಮಿಗೆ ಅವರು ನೋಡಿ ಮದುವೆಗೆ ಸಂಬಂಧಪಟ್ಟಿದ್ದು ಯಾವ ವಿಷಯ ಆದರೂ ಕೇಳಿ, ಇದೆಲ್ಲ ಬೇಡ ಎಂಗೇಜ್ಮೆಂಟ್ ಟೈಮೊಳಗೆ ಅಂತ ಅವ್ರು ಹೇಳ್ತಾರೆ. ಆವಾಗ ಯಾಕೆ ಇಷ್ಟು ತರಾತುರಿಯಲ್ಲಿ ಮದುವೆ. ಆಮೇಲೆ ಇನ್ನೊಂದು ವಿವೇಕ್ ಇದನ್ನೆಲ್ಲ ಆದರ್ಶಕ್ಕಾಗಿ ಬಡವ್ರ ಮನೆ ಹುಡುಗಿನ ಮದುವೆ ಆಗಿದ್ದಾನ, ಆದರೆ ನೀವು ಯಾಕೆ ಲೆಕ್ಕಾಚಾರ ಮಾಡಿ ಒಳ್ಳೆ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿದ್ದೀರಿ ಅಂತೆಲ್ಲ ಅವರು ಪ್ರಶ್ನೆ ಮಾಡ್ತಾಯಿರ್ತಾರೆ ಮೀಡಿಯಾದವರು. ಈ ಕಡೆ ಆವಾಗ ಅಜ್ಜ ಇದು ಬಡವರು ಶ್ರೀಮಂತರು ಅಂತ ಮಾತು ಬರಲ್ಲಮ್ಮ, ಮನಸ್ಸು ಮಾಡಿ ಕಷ್ಟಪಟ್ಟು ದುಡಿದ್ರೆ ಯಾರು ಬೇಕಾದರೂ ಶ್ರೀಮಂತರು ಆಗ್ಬೋದು. ಆದರೆ ನನ್ನ ಮೊಮ್ಮಗಳು ಗೌರಿ ಇದ್ದಾಳಲ್ಲ, ನನ್ನ ಮೊಮ್ಮಗ ವಿವೇಕ್ ಮದುವೆ ಆಗಿರೋ ಗೌರಿ ತುಂಬ ಕಲೆ ಇರೋವಂಥ ಹುಡುಗಿ, ನಾವು ಎಷ್ಟೇ ದುಡ್ಡು ಇದ್ರೂ ಕಲೆನ ಕೊಂಡ್ಕೊಳಕ್ಕಾಗಲ್ಲ, ಖರೀದಿ ಮಾಡೋಕ್ಕಾಗಲ್ಲ ಅಂತೆಲ್ಲ ಅಜ್ಜ ಬಿಡಿಸಿ ಹೇಳ್ತಾರೆ. ಇದು ಯೋಗ ಮತ್ತು ಯೋಗ್ಯತೆ ಇದ್ದರೆ ಮಾತ್ರ ಕಲೆ ಬರೋದು, ಸುಮ್ಮನೆ ಎಲ್ಲರಿಗೂ ಬರಲ್ಲ ಕಲೆ. ಕಷ್ಟಪಟ್ಟು ದುಡಿದ್ರೆ ಎಲ್ಲರೂ ಶ್ರೀಮಂತರಾಗ್ಬೋದು, ಮನಸ್ಸಿಂದ ಕಷ್ಟಪಟ್ಟು ದುಡಿಬೇಕು ಅಂತೆಲ್ಲ ಅಜ್ಜ ಬಿಡಿಸಿ ಹೇಳ್ತಾನೆ. ಅಜ್ಜ ಬಿಡಿಸಿ ಹೇಳಿದಾಗ ಹೌದು, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮದುವೆ ಆಗ್ತಾ ಇದ್ದೀರಿ ಅಂತೆಲ್ಲ ಕೇಳಿದಾಗ ಅಭಿಲಾಷಿದ್ದು ಅದೇ ಇಬ್ಬರು ಮನಸ್ಸು ಇಬ್ಬರು ವೇವ್ಲೆಂತ್ ಎಲ್ಲ ಮ್ಯಾಚ್ ಆದಾಗ 10 ವರ್ಷ ಎದಕ್ಕೆ ತಡಬೇಕು, ಅದನ್ನು ಸುಮ್ಮನೆ ಟೈಮ್ ಎದಕ್ಕೆ ವೇಸ್ಟ್ ಮಾಡಬೇಕು, ಅದಕ್ಕೆ ಬೇಗ ಮದುವೆ ಆಗಬೇಕು. ನೆಕ್ಸ್ಟ್ ಎಪಿಸೋಡ್ ಒಳಗೆ ಇಲ್ಲಿ ಗೌರಿ ಹೋಟೆಲ್ಗೆ ಬಂದಿದ್ದ, ಗೌರಿ ಹೋಟೆಲ್ಗೆ ಬಂದು ಇದು 3 ದಿವಸದಿಂದನೂ ಇದೆ ತೋರಿಸ್ತಾ ಇದ್ದೆ. ನಾಳೆ ಆದರೂ ಅದು ಎನ್ಕ್ವೈರಿ ಆಗುತ್ತೋ ಏನಿಲ್ಲ ಗೊತ್ತಿಲ್ಲ, ಟ್ವಿಸ್ಟ್ ಇಟ್ಟಿದ್ದಾರೆ ನಾಳೆ ಕೂಡ. ಹಲೋ, ಇಲ್ಲಿ ಇವರು ಅಭಿಲಾಷ್ ಬರ್ತಿರ್ತಾರೆ ಅಂದರೆ ಬರ್ತಿರ್ತಾರೆ, ಅವರಿಂದ ನಮ್ಗೆ VIP ಗೆಸ್ಟ್ ಇದ್ದಂಗೆ, ವಾರ ಅವಾಗ ಬರ್ತಿರ್ತಾರೆ, ಇಲ್ಲ ವಾರಕ್ಕೆ ಒಂದು ಸಲ ಅವರೊಬ್ಬರೇ ಬರ್ತಾರೆ, ಇಲ್ಲ ಅವ್ರ ಜೊತೆ ಸುಂದರಿಯವರು ಬರ್ತಾರೆ. ಹೌದಾ, ಸರಿ. ಅವತ್ತು ಒಂದು ಹುಡುಗಿ ಬಂದಿದ್ಲಲ್ಲ ಮೋನಿಕಾ ಅಂತ ಸುಂದರಿ, ಅವ್ರ ಬಗ್ಗೆ ನಾನು ಅವ್ರ ತಂಗಿ ಅವ್ರು ಬಂದಾಗಿದ್ದ ಹೋಗೋವರೆಗೂ ಎಲ್ಲ CCTV ಡೀಟೇಲ್ ನನಗೆ ಬೇಕು.